ನಮಸ್ಕಾರ ವೀಕ್ಷಕರೇ, ನಾನು ರೇಷ್ಮಾ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್. ಇದೀಗ ಈ ದಿನದ ಪ್ರಮುಖ ಹೆಡ್ಲೈನ್. ಯಳಂದೂರು ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಮುಂಭಾಗ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು. ಯಳಂದೂರು ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕರಾದ ರಾಜಶೇಖರ್ ಅವರಿಗೆ ಇದೇ ಇಲಾಖೆಯ ಹೊರಗುತ್ತಿಗೆ ನೌಕರ ಗುರುಸ್ವಾಮಿ ಧಮಕಿ ಹಾಕಿರುವುದರಿಂದ ಆತನನ್ನ ಸೇವೆಯಿಂದ ವಜಾಗೊಳಿಸುವಂತೆ ಆಗ್ರಹಿಸಿದರು. ಡಿಎಸ್ಎಸ್ ಜಿಲ್ಲಾ ಸಂಚಾಲಕ ಯರಿಯೂರು ರಾಜಣ್ಣ ಮಾತನಾಡಿ, ಸಮಾಜ ಕಲ್ಯಾಣ ಇಲಾಖೆಯ ಡಾಟಾ ಎಂಟ್ರಿ ಆಪರೇಟರ್ ಆಗಿ ಸುಮಾರು 10 ವರ್ಷಗಳಿಂದ ಕೆಲಸ ಮಾಡುತ್ತಿರುವ ಹೊರಗುತ್ತಿಗೆ ನೌಕರ ಗುರುಸ್ವಾಮಿ ಎಂಬಾತ ಇಲಾಖೆಯ ಕೆಲವು ಕಡತಗಳ ಮಾಹಿತಿಗಳನ್ನು ಕೆಲವು ಸಂಘಟನೆಯ ಮುಖಂಡರಿಗೆ ನೀಡುತ್ತಿದ್ದು, ಕೆಲಸಕ್ಕೆ ಸೇರಿದ ದಿನದಿಂದ ಒಂದಲ್ಲ ಒಂದು ಕಿರುಕುಳವನ್ನ ವಾರ್ಡನ್ಗಳಿಗೆ ಮತ್ತು ಅಲ್ಲಿನ ನೌಕರರಿಗೆ ವಿದ್ಯಾರ್ಥಿಗಳಿಗೆ ನೀಡುತ್ತಾ ಬಂದಿರುತ್ತಾನೆ. ಅಲ್ಲದೆ ಇಲಾಖೆಯ ಕೆಲವು ಕಡತಗಳನ್ನು ಸಾರ್ವಜನಿಕರಿಗೆ ಕದ್ದು ಮುಚ್ಚಿ ಕೊಟ್ಟಿರುತ್ತಾನೆ. ಇದನ್ನೇ ಬಂಡವಾಳ ಮಾಡಿಕೊಂಡಿರುವ ಭ್ರಷ್ಟಾಚಾರ ವೇದಿಕೆಯ ಕಾರ್ಯಕರ್ತರು ಅಧಿಕಾರಿಗಳನ್ನ ಹೆದರಿಸಿ ಪುನರ್ ನೇಮಕಾತಿ ಮಾಡಿಕೊಳ್ಳುವಂತೆ ಒತ್ತಡ ಹೇರಿರುತ್ತಾರೆ. ಈತನನ್ನ ಮತ್ತೆ ಮರು ನೇಮಕಾತಿ ಮಾಡಿಕೊಂಡ್ರೆ ಸಮಾಜ ಕಲ್ಯಾಣ ಇಲಾಖೆ ದಾಖಲೆಗಳನ್ನ ಇನ್ನೂ ಕದ್ದು ಮುಚ್ಚಿಕೊಡುವ ಸಂಭವ ಇರುವುದರಿಂದ ಈ ಕೂಡಲೇ ಈತನನ್ನ ಸೇವೆಯಿಂದ ತೆಗೆದು ಹಾಕಬೇಕು ಹಾಗೂ ಸೇವೆಗೆ ತೆಗೆದುಕೊಳ್ಳಬಾರದು ಎಂದು ಹಾಗೂ ಈತನ ಮೇಲೆ ಇಲಾಖೆ ವತಿಯಿಂದ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಸಮಿತಿಯಿಂದ ಒತ್ತಾಯಿಸಿದರು. ನಂತರ ಸ್ಥಳಕ್ಕೆ ಭೇಟಿ ನೀಡಿದ ಉಪ ನಿರ್ದೇಶಕರಾದ ಮಲ್ಲಿಕಾರ್ಜುನ್ ರವರು ಮನವಿ ಸ್ವೀಕರಿಸಿ ಮುಂದಿನ ಕ್ರಮ ಜರುಗಿಸುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ವಿವಿಧ ಸಂಘಟನೆಯ ಮುಖಂಡರಾದ ಕಂದಹಳ್ಳಿ ನಾರಾಯಣ, ಚಂದ್ರಶೇಖರ್, ಶಂಕರಮೂರ್ತಿ, ದುಗ್ಗಹಟ್ಟಿ ಮಹದೇಶ್, ವರದರಾಜು, ರಾಜೇಶ್ ಗೌಡಹಳ್ಳಿ ಮುಂತಾದವರು ಹಾಜರಿದ್ದರು. ಇದೇ ಸಂದರ್ಭದಲ್ಲಿ ಆರೋಪಕ್ಕೆ ಒಳಗಾಗಿರುವ ಡಾಟಾ ಎಂಟ್ರಿ ಆಪರೇಟರ್ ಗುರುಸ್ವಾಮಿ ಏಕಾಂಗಿಯಾಗಿ ಕಚೇರಿಯ ಮುಂದೆ ಧರಣಿ ಕುಳಿತು, ನನ್ನಿಂದ ಯಾವುದೇ ಸಮಸ್ಯೆ ಆಗಿಲ್ಲ, ನಾನು ಯಾರಿಗೂ ಇಲಾಖೆಯ ಮಾಹಿತಿ ನೀಡಿಲ್ಲ, ಅಧಿಕಾರಿಗಳಿಗೆ ಧಮಕಿ ಹಾಕಿಲ್ಲ, ಹಾಗಾಗಿ ತನಿಖೆ ಆಗಲಿ, ನನಗೆ ನ್ಯಾಯ ಸಿಗುವವರೆಗೂ ಧರಣಿ ಮಾಡುತ್ತೇನೆ ಎಂದು ಮಾಧ್ಯಮದವರ ನ್ಯಾಯ ಕೊಡಿಸಿ ಎಂದು ಬೇಡಿಕೊಂಡರು. ವರದಿಗಾರ ಮಣಿಕಂಠ ನಾಯಕ, ಕರ್ನಾಟಕ ಪವರ್ ಟಿವಿ ನ್ಯೂಸ್. ಗುರುಸ್ವಾಮಿಗೆ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಡಿಎಸ್ಎಸ್ ಹೋರಾಟಕ್ಕೆ ಜಯವಾಗಲಿ, ಪ್ರಗತಿಪರ ಸಂಘಟನೆ ಹೋರಾಟಕ್ಕೆ ಜಯವಾಗಲಿ. ಬೇಕೇ ಬೇಕು ನ್ಯಾಯ, ಬೇಕು ಬೇಕೇ ಬೇಕು ನ್ಯಾಯ, ಬೇಕು. ಸಹಾಯಕ ನಿರ್ದೇಶಕರೇ, ಪತ್ರಿಕಾ ಮಾಧ್ಯಮ ಮಿತ್ರರೇ, ಅದು ನಮ್ಮ ಕಾರ್ಯಕರ್ತ ಬಂಧುಗಳೇ, ಈ ದಿನ ಚಾಮರಾಜನಗರ ಜಿಲ್ಲೆ ಯಳಂದೂರು ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಸುಮಾರು 10 ವರ್ಷಗಳಿಂದ ಕಂಪ್ಯೂಟರ್ ಆಪರೇಟರ್ ಆಗಿ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ನಿರ್ವಹಿಸುತ್ತಿದ್ದಂಥ ಗುರುಸ್ವಾಮಿ ಎಂಬುವರು, ನಾನು ಕಂಡ ಮಟ್ಟಿಗೆ ಹತ್ತಿರದಿಂದ ನಾನು ಸುಮಾರು ಅವರ ಸಮಸ್ಯೆಗಳಾಗಿದ್ದಾಗ ನಾನು ಸಹಾಯ ಮಾಡಿ ಮತ್ತೆ ಅವ್ರ ಕೆಲಸ ಕೊಡಿಸೋದಕ್ಕೆ ನಾನು ಸಹಾಯ ಮಾಡಿದ್ದೀನಿ. ಆ ವ್ಯಕ್ತಿ ಏನು ಎತ್ತಲ ಅನ್ನೋ ತನಕ ಸಂಪೂರ್ಣ ವಿಚಾರ ಗೊತ್ತಿರೋದ್ರಿಂದ ನಾನು ಇಷ್ಟು ದಿನಗಂಟ ಆತನ ತೆಗೆದಾಕಿ 2 ತಿಂಗಳು ಕಳೆದಿದ್ರು, ಅಟೆಂಡೆನ್ಸ್ ಇಲ್ಲದಿರೋ ಆಫೀಸ್ ಒಳಗೆ ಬಂದು ಕೂತ್ಕೊತಿದ್ರು. ನಾನು ಅಧಿಕಾರಿ ಮುಂದೆ ಕೂತ್ಕೊಂಡು ಅದನ್ನ ಅವ್ರ ಮೇಲೆ ಮೊಕದ್ದಮೆ ದಾಖಲು ಮಾಡಿ ಅವ್ರನ್ನ ಈಚೆ ಕಳಿಸಿ ಏನೋ ಲೆವೆಲ್ಗೆ ಯಾಕೆ ಬರಲಿಲ್ಲ ಅಂದ್ರೆ ಅದ್ರ ಮೇಲೆ ಹೊಟ್ಟೆ ಮೇಲೆ ಹೊಡಿಬಾರ್ದು, ಒಂದು ಮಾನವೀಯ ಗುಣಗಳು ಇಟ್ಕೊಂಡು ನಮ್ಮ ಬದಲಾವಣೆ ಆಯ್ತಾನೆ ಅನ್ನೋ ಕಾರಣ ಇಟ್ಕೊಂಡು ನಾವು ಇಲ್ಲಿಗೆ ತನಕ ಕಾದು. ಬಟ್ ಅಧಿಕಾರಿಗಳಿಗೆ ಆತ ಯಾವ ಥರ ವಾರ್ಡನ್ಗಳಿಗೆ ಮತ್ತು ಇಲ್ಲಿ ಅಡುಗೆ ಮಾಡೋರಿಗೆ, ಒಳಗಡೆ ಆಫೀಸಲ್ಲಿ ಕೆಲಸ ಮಾಡೋರಿಗೆ ಅವನು ಹೊಂದಾಣಿಕೆ ಬರಲಿಲ್ಲ ಅಂದ್ರೆ ಅವ್ರ ವೀಕ್ನೆಸ್ಗಳನ್ನ ಒಬ್ಬರಿಂದ ಒಬ್ರಿಗೆ ಹಂಚೋದೇ ಅವನ್ನ ಪ್ರವೃತ್ತಿ ಆಗದ. ಯಾಕೆಂದರೆ ಹಿಂದೆ ಗಂಗೋಡಿ ಕೆ ಮಾದೇವ ಅಂತ ವಾರ್ಡನ್ ಆಗಿದ್ದಾಗ ಅವನ ಜೊತೆಲಿ ಚೆನ್ನಾಗಿತ್ಕೊಂಡು ಗುರುಸ್ವಾಮಿ ಮೇಲೆ ಕಂಪ್ಲೇಂಟ್, ಇವರು ರುದ್ರಸ್ವಾಮಿ ಮೇಲೆ ಕಂಪ್ಲೇಂಟ್ ಮಾಡೋದು, ರುದ್ರಸ್ವಾಮಿ ಜೊತೆಗೆ ಚೆಂದಾಗಿ ಇದ್ಕೊಂಡು ಕೆ ಮಾದೇವನ ಮೇಲೆ ಕಂಪ್ಲೇಂಟ್ ಮಾಡೋದು. ಆಮೇಲೆ ನಂತರದಲ್ಲಿ ಇವರು ರಾಜು ಅಂತ ಚಾಮರಾಜನಗರ ಹುಡುಗ ಅಡುಗೆಯವನಾಗಿ ಅವನಿಗೆ ಇಲ್ಲಿ ಜವಾಬ್ದಾರಿ ಕೊಟ್ಟಾಗ ಹಾಸ್ಟೆಲ್ ನಿರ್ವಹಣೆಗೆ ಅವನ ಮೇಲೆ ಸೇಮ್ ಅದೇ ಕೇಸು, ಅವನಿಗೂ ಕಿರುಕುಳ ಕೊಟ್ಟು ಅವನು ಯಾರಾದ್ರೂ ತಾಲೂಕು ಕೊಟ್ಟು ಇವರೆಲ್ಲ ಇವನು ಕಿರುಕುಳದಿಂದ ಹೋದವ್ರೆ. ಮತ್ತು ಜೈಕಾಂತ್ ಅವರು ಬಂದ ಮೇಲೆ ಇಲ್ಲಿ ಆತ ಅವ್ರಿಗೂ ಸುದ ಇದೇ ಕತೆ ಮಾಡ್ತಿದ್ದ. ಯಾಕಂದರೆ ಕೆಲವೊಂದು ವಿಚಾರಗಳನ್ನ ಸಂಘ ಸಂಸ್ಥೆಯವ್ರಿಗೆ ಇಳಿಸೋದು, SC/ST ಮೀಟಿಂಗ್ಗಳಿಗೆಲ್ಲ ಬೇರಿಸೋದು, ಅದು ಅವನ ದಿನಚರಿ ಆಗ್ಬಿಟ್ಟಿತ್ತು ಅವ್ನಿಗೆ. ಅವ್ನಿಗೇನಪ್ಪ ಅಂದ್ರೆ ಯಾಕಂತ ಗೊತ್ತಿಲ್ಲ, ಒಳ್ಳೆ ಕೆಲಸಗಾರನ ನಾನು ಕಂಡು ಮಟ್ಟಿಗೆ. ಬಟ್ ಆದ್ರೆ ಅವನ ಹತ್ರ ಮನಸ್ಸು ಪ್ರವೃತ್ತಿ ಮಾತ್ರ ಎಲ್ಲ ಇಲಾಖೆ ವೀಕ್ನೆಸ್ಗಳಿಂದ ಆಗನಿಂದ ಗಾಳಿ ತೋರ್ಕೊಂಡ್ಬಂದಿದ್ದಾನೆ. ಇದನ್ನು ನಾವು ಎಷ್ಟೋ ಬಾರಿ ಹೇಳಿದ್ದೀನಿ, ಹೇಳಿದ ಮೇಲೆ ನನ್ನ ಸವಾಸ ಬಿಟ್ಟ. ನಾನು ಒಳ್ಳೇದು ಹೇಳ್ದು, ಬೇಡ ನೀನು ಅನ್ನ ತಿಂತಿದ್ದೆ, ಅನ್ನ ತಿನ್ನೋ ಮನೆಗೆ ಕಣ್ಣು ಹಾಕ್ಬೇಡ, ನೀನು ಯಾವುದೇ ಕಾರಣಕ್ಕೂ ಇಲಾಖೆ ಅಧಿಕಾರಿಗಳ ಮೇಲೆ ದೂರು ಸಲ್ಲಿಸೋದು, ಪೇಪರ್ನ ಇನ್ನೊಬ್ರಿಗೆ ರವಾನೆ ಮಾಡಿ ಅವ್ರ ಹತ್ರ ಮಾಹಿತಿ ಹಾಕಿ ಅಧಿಕಾರಿಗಳ ತಪ್ಪಲು ದುಡ್ಡು ಇಸ್ಕೊಳ್ಳೋದು, ಅವ್ರ ಹತ್ರ ದುಡ್ಡು ಇಸ್ಕೊಳ್ಳೋದು, ಏನೋ ಕತೆ ವ್ಯಾಲ್ಯೂಬಲ್ ಇಟ್ಕೊಂಡೆ ನಾವು ಸಂಘಟನೆಗಳು ಕಟ್ಕೊಂಡಿರೋದು. ಯಾರ್ಯಾರಂತೆ ಇದು ಮಾಡ್ಕೊಂಡು ಮಾಹಿತಿ ಹಾಕ್ಬಿಟ್ಟು
ಅವ್ರ ತಪ್ಪಲು ದುಡ್ಡು ಇಸ್ಕೊಳ್ಳಿ, ನಿಮ್ಮ ತಪ್ಪಲು ದುಡ್ಡು ಇಸ್ಕೊಳ್ಳಿ, ಇನ್ನೊಂದು ನಮ್ಮ ಮುಂದೆ ಬಂದು ಧಿಕ್ಕಾರಕ್ಕೂ ಮನಸ್ಥಿತಿ ನಮ್ಮಲ್ಲಿಲ್ಲ. ನಾನೊಂದು ಹೊರ ಗುತ್ತಿಗೆದಾರ ಅಂತ ಹೇಳ್ತೀನಿ. ಈ ನಿಮ್ಮ ಚಾಮರಾಜ ಜಿಲ್ಲೆ ಸಮಾಜ ಕಲ್ಯಾಣದಲ್ಲಿ ಹೊರ ಗುತ್ತಿಗೆ ಮಾಡ್ತಕ್ಕಂಥ ಒಂದು ಸಂಘಟನೆ ಜೊತೆ ಗುತ್ತಿಗೆ ಮಾಡ್ಕೊಂಡಿದ್ದಾರೆ. ಅದರಿಂದ ನಿಮ್ಮ ಇಲಾಖೆಗೆ ಅಪಾಯ ಅದ. ಯಾವ ಅಂಥ ಸಂಘಟನೆ ಒಳಗೆ ಸೇರಿದಾರ ಅಂಥ ವ್ಯಕ್ತಿಗಳನ್ನ ಪಟ್ಟಿ ಮಾಡಿ ಈಗಲಿಂದೀಗೆ ನೀವು ಕೆಲಸದಿಂದ ವಜಾ ಮಾಡಿ ಕಳಿಸಿ, ಇಲ್ಲ ಏಜೆನ್ಸಿ ಅವ್ನ ಗಮನಕ್ಕೆ ತನ್ನಿ. ನೋಡಿ ಈ ರೀತಿ ಆಯ್ತಾ ಅದ, ಏನಾರು ಹೆಚ್ಚು ಕಡಿಮೆ ಆದ್ರೆ ನೀನೇ ಜವಾಬ್ದಾರ ಅನ್ನೋ ಮಟ್ಟಕ್ಕೆ ಅವ್ನಿಗೆ ನೀವು ಹೇಳ್ಬೇಕಾಗದ. ಈಗ ನೀವು ಇದಿಷ್ಟು ಮಾಡಿ, ಈಗ ನೀವು ಆಫೀಸಲ್ಲಿ ಕೂರಿಸಿದ್ದಾರೆ, ಅವ್ನಿಗೆ ಆದೇಶ ಕೊಟ್ಟಿದ್ದಾರೆ. ಯಾವ ಆಫೀಸಲ್ಲಿ ಕೂರಿಸಿದ್ದಾರೆ ಸಾಹೇಬ್ರು? ಈಗ 2 ತಿಂಗಳಾದ ಸರ್ ಸಾಹೇಬ್ರ, 2 ತಿಂಗಳಾಗದ ವಜಾ ಮಾಡಿ. ಈ ಆದೇಶಕ್ಕೆ ಮನ್ನಣೆ ಇಲ್ವಾ? ಈ ಆದೇಶಕ್ಕೆ ಮನ್ನಣೆ ಇಲ್ವಾ? ಅಮ್ಮ ನಿಮ್ಗೆ ಸಪ್ಲೈ ಕೊಟ್ರಮ್ಮ, ನೀವೇನು ಇವ್ರು ತಕ್ಕಂದಿಲ್ಲ. ಯಾರಿಗೆ ಸಹಾಯ ಮಾಡೋಕ್ಕೆ ಏನೋ ಮಾಡಿದ್ದಾರೆ, ಸಪ್ಲೈ ಕೊಟ್ರಮ್ಮ. ಈಗ ವಜಾ ವಜಾ ಮಾಡಿ 2 ತಿಂಗಳು ಕಚೇರಿಯಲ್ಲಿ ಬಂದು ಕೂತ್ಕೊಂಡಿರುವ. ಯಾಕೆ ನೀವು ಇದುವರೆಗೂ ಅನ್ನೋ ಕಾನೂನು ರೀತಿ ಕ್ರಮ ತಗೊಂಡಿಲ್ಲ? ಮೊದಲು ಅವನ ಮೇಲೆ ಕಾನೂನು ರೀತಿ ಕ್ರಮ ಆಗಬೇಕು. ಏನಾರು ಕಡತಗಳೇನಾರು ಹೋಗಿದ್ರೆ ನಾಪತ್ತೆ ಆಗಿದ್ರೆ, ಮತ್ತೆ ಇನ್ಯಾರಿಗಾರು ಜೆರಾಕ್ಸ್ ಹೋಗಿದ್ರೆ ಅವನ ಮೇಲೆ ಕ್ರಿಮಿನಲ್ ಕೇಸ್ ಆಗುತ್ತೆ. ಹೇಳಿ. ಈಗ ನೀವು 2 ತಿಂಗಳಿಂದ ಅವ್ರನ್ನ ಯಾವಾಗ ಅದ್ರನ್ನ ಹತ್ತಕ್ಷಣ ಹೇಳಿ, ಅಲ್ಲಿ ಮಾಧ್ಯಮದವ್ರಿಗೆ ಹೇಳಿ, ಕರೆಕ್ಟ್ ಹಾಕೋಲಂತ ಸರ್. ಸ್ವಲ್ಪ ದಿನ ಏನು ಮಾಡಿದ್ರು, ಇಲ್ಲ ಸರ್ ನಾನು ಯಾಕೆ ನನ್ನ ಮೇಲೆ ಇದು ಮಾಡಿದ್ದೀರಾ? ಇಲ್ಲಪ್ಪ, ನಿಮ್ಮದು ನಾನು ನಡವಳಿಕೆ ನೋಡ್ತಿದ್ದಿಲ್ಲ. ನಮ್ಮ ಅನವಶ್ಯಕವಾಗಿ ನೀವು ಸರ್ಕಾರ ನಮ್ಮ ಆಫೀಸ್ದು ಮಾಹಿತಿಗಳನ್ನ ತಗೊಂಡೋಗಿ ಯಾರೋ ಹೊರಗಡೆ ಕಿಡಿಗೇಡಿಗಳು ಯಾರು ಇದ್ದಾರೆ, ಪಶ್ಚಿಮಮೂರ್ತಿ ಅಂತ ಜಿಲ್ಲಾ ಭ್ರಷ್ಟಾಚಾರ ಆಂದೋಲನ ಇದು, ಅವ್ರಿಗೆ ಕೊಟ್ಬಿಟ್ಟು ಅವ್ರ ಜೊತೆ ಕುಡ್ಕೊಂಡು ಆಫೀಸಿಗೆ ಬರ್ತೀವಿ. ಇಲ್ಲಿ ಮಾಹಿತಿಗಳು ತಗೊಂಡು ವಾಟ್ಸಪ್ಪಲ್ಲಿ ಹಾಕಿ ಅವರು ನಮ್ಮ ವಿರುದ್ಧ ಫೇಸ್ಬುಕ್ ಮಾಡೋದೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ವಾಟ್ಸಪ್ಪಲ್ಲಿ ಹಾಕ್ತೀವಿ. ಹಾಗಾಗಿ ಇಲ್ಲಿ ನಾವು ಹೇಳ್ಕೊಂಡ್ರೆ ಸರಿಯಾಗಿ ಅವನು ಸ್ವಲ್ಪ ರೆಸ್ಪಾನ್ಸ್ ಮಾಡಲ್ಲ. ಇಲ್ಲಿ ವಾರ್ಡನ್ ಅಧಿಕಾರಿಗಳಿಗೂ ಸಹ ತಿಳ್ಕೊಂಡು ಕೊಡ್ತಾರೆ, ಅವ್ರಿಗೆ ತಿಳ್ಕೊಂಡು ಆಫೀಸ್ ಮಾಡ್ತಾರೆ. ಮತ್ತು ಜಿಲ್ಲಾ ಭ್ರಷ್ಟಾಚಾರ ನಿರ್ಮೂಲನ ಪಶ್ಚಿಮಮೂರ್ತಿ ಅವರು ನಮ್ಮ ಹತ್ರ ಬಂದು ಧಮಕಿ ಹಾಕ್ತಾರೆ, ನಮಗೆ ಅಷ್ಟು ದುಡ್ಡು ಕೊಡಿ, ಇಷ್ಟು ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಹಾಗೆ ನಾವು ಹೆಂಗೆ ಅಧಿಕಾರಿಗಳಿಗೆ ಕೆಲಸ ಮಾಡ್ತೀವಿ? ಇದಕ್ಕೆ ನಿದರ್ಶನ ಉದಾಹರಣೆ ಅಂದರೆ 12 ವರ್ಷದಿಂದಲೂ ಯಳಂದೂರು ಸಭೆ ಇಲಾಖೆಯಲ್ಲಿ ಯಾವುದೋ ಮ್ಯಾನೇಜರ್ ಪೋಸ್ಟ್ ಇದೆ, ಖಾಲಿ ಇದೆ, ಯಾರೂ ಬಂದಿಲ್ಲ. ಉದಾಹರಣೆ ಕಾರಣ ಏನಕ್ಕೆ ಅಂದರೆ ಈ ರೀತಿ ತಿಳ್ಕೊಳ್ತೀವಿ. ಅಧಿಕಾರಿಗಳೆಲ್ಲ ಒಂದು ಸ್ಥಿತಿಗೆ ನಾವು ಆತರ ಮೇಲೆ ಏನೂ ನಾವು ಆಪಾದನೆ ಮಾಡ್ತಾ ಇಲ್ಲ ಬೇರೆಯವರಾಗ. ಇಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕ ಶಂಕರಮೂರ್ತಿ ಕಂಪ್ಲೇಂಟ್ ಮಾಡ್ಯಾರ ಕಮಿಷನರ್ಗೆ. ಆ ಕಾಪಿ ಅದು ಆಧಾರದ ಮೇಲೆ ಕಮಿಷನರು ಲೆಟರ್ ಬರೆದಿದ್ದಾರೆ ಉಪನಿರ್ದೇಶಕರಿಗೆ. ಆ ಕಾಪಿ ಉಪನಿರ್ದೇಶಕರು ಸಹಾಯಕ ನಿರ್ದೇಶಕರಿಗೆ ಕಾಪಿ ಬರೆದಿದ್ದಾರೆ. ಆ ಕಾಪಿ ಸಹಾಯಕ ನಿರ್ದೇಶಕರು ಕಾಂತಿ ಜಸ್ವಾಮಿ ಬರೆದಿದ್ದಾರೆ. ಈ ಕಾಪಿ ಕಾಂತಿ ನೋಡು ವಚನ 2 ತಿಂಗಳಾಗಲ್ಲ. 2 ಒಳಗೆ ಎಷ್ಟು ಕಡತಗಳು ಮಿಸ್ಯೂಸ್ ಆಗಿದ್ದವು, ಮತ್ತು ಇನ್ನುವಾಗ ಕಂಪ್ಯೂಟರ್ಲಿರ್ತಕ್ಕಂಥ ಕಡತಗಳೇನಾರು ಹಾಳಾಗಿದ್ದವ, ಇನ್ನೂ ಹಾಳಾಗೋಯ್ತವ. ಅದರಿಂದ ಈಗಲೇ ನೀವು ನಿಮ್ಮ ಡಿಡಿಗೆ ಆತನ ಮೇಲೆ ಕ್ರಿಮಿನಲ್ ಕೇಸ್ ಹಾಕೋದಕ್ಕೆ ಬರಲಿ. ಒಂದು 10 ನಿಮಿಷಕ್ಕೆ ಪೊಲೀಸ್ನವ್ರಿಗೆ ಅಡ್ರೆಸ್ ಮಾಡ್ಬಿಟ್ಟು ಬರ್ದಮ್ಮ, ಒಂದು ಕೇಸ್ ಕೊಡೀಗ, ನಾವು ಕೇಸ್ ಬುಕ್ ಮಾಡ್ತೀವಿ. ನೋಡಪ್ಪ, ನಿಯತ್ತ ಕೆಲಸ ಮಾಡ್ಕೋಗಪ್ಪ, ಏನೋ ನೀನು ಹೊರ ಗುತ್ತಿಗೆ ನೌಕರ, ನಿಯತ್ತ ಕೆಲಸ ಮಾಡ್ತಾವಪ್ಪ ಅಂತೇಳಿ ಅವನು ಕೇಳಿಲ್ಲ. ನಾನು ಒಂದು ಆಫೀಸಲ್ಲಿ ಕೊಟ್ಟು ಅವನ್ನ ಏನೊಂದು ತಪ್ಪು ಸರಿಪಡಿಸ್ಕೊಂಡು ಹೋಗ್ತಾನೆ ಅಂತ ಅವ್ನು ನನಗೆ ಬಂದು ಧಮಕಿ ಆಗ್ತಾನೆ. ಅದಕ್ಕೆ ನನಗೆ ಅದು ಅವನು ಒಂದು ಹೆಣ್ಮಕ್ಳದ್ದು ನಂಬರ್ ಎಲ್ಲ ತಪ್ಪು ಮಾನವತೆ ಮರೆಯೋಕ್ಕಾಗಲ್ಲ, ಕಾನೂನಾತ್ಮಕವಾಗಿ ಒಂದು ಇದ್ದೇ ಇರ್ತದೆ. ಅದರಿಂದ ನೀವು ಕ್ರಿಮಿನಲ್ ಕೇಸ್ ಇದಾಗಲೇಬೇಕು. FIR ಕಾಪಿ ನಮ್ಗೆ ತಲುಪಿಸ್ಲೇಬೇಕು ಸರ್. ನೀವು ಕಾಪಿನ ಏನು ಸರ್ ಗ್ಯಾರಂಟಿನಾ? ಪುನಃ ನೀವು ಅದಿಲ್ಲ ಏನಾಗಿಲ್ಲ ಇಲ್ಲ ಅಂದ್ರೆ ನಾವು ನೀವು FIR ಕಳಿಸಿ ಸರ್. ಅದರಿಂದ ಇರಲಿ ಅವರು ಇರ್ಲಿ. ಈಗ ಸ್ನೇಹಿತರೆ, ಏನೋ ಇಲ್ಲಿ ತನಕ ಕಚೇರಿ ಮುಂದೆ ಪ್ರತಿಭಟನೆ ನಡೀತು. ಈ ವಿಚಾರವಾಗಿ ಈಗೊಂದು ಅಂತಿಮ ಹಂತಕ್ಕೆ ಬಂದಿದೆ. ಉಪನಿರ್ದೇಶಕರು ಮತ್ತು ಸಹಾಯಕ ನಿರ್ದೇಶಕರು ಅವರು ಒಂದು ಡಿಸ್ಕಷನ್ ಮಾಡಿ ಈಗ ಆ ವ್ಯಕ್ತಿ ಮೇಲೆ ದೂರನ್ನ ಸಲ್ಲಿಸೋಕ್ಕೆ ಹೇಳಿದ್ದಾರೆ. ಅದರಂತೆ ಇವತ್ತು ದೂರು ದಾಖಲಾಗಬೇಕು
ಮತ್ತು ಆತ ನಾಳೆಯಿಂದ ಇಲ್ಲಿ ಕೆಲಸಕ್ಕೆ ಬರೋಕ್ಕಿಲ್ಲ. ಆಗೊಂದು ವೇಳೆ ಮಾಡಬೇಕು ಅಂದ್ರೆ ಅವ್ರ ಇಲಾಖೆ ಒಳಗೆ ಏನೋ ಮಾಡ್ಕೊಂಡು ಹೋಗಲಿ. ಇಲ್ಲಿಗೆ ಮಾತ್ರ ಬಂದು ಇನ್ನು ಯಾವುದೇ ಇದಕ್ಕೂ ಇದು ಮಾಡೋಂಗಿಲ್ಲ ಇಲ್ಲಿ. ಮತ್ತು ನೀವು ನಿಮ್ಮ ಅಲ್ಲಿ ಕಂಪ್ಯೂಟರ್ಲಿರ್ತಕ್ಕಂಥ ಕಡತಗಳ ಆಳು ಮೂಳು ಏನಾದ್ರು ಹೆಚ್ಚು ಕಡಿಮೆ ಆದರೆ ಅದಕ್ಕೆ ನೀವುಗಳು ಹೊಣೆ ಐತಿದ್ದೀರಿ. ಅದಿಲ್ಲ ಇದಿಲ್ಲ ಮಕ್ಕಳ ಮಾಹಿತಿ ಇಲ್ಲ ಅಂತ ನೀವೇನಾದ್ರು ನೆಕ್ಸ್ಟ್ ಬಂದು ನಾಳೆ ಕೇಳಿದ್ರೆ ಆಮೇಲೆ ನಿಮ್ಗಳನ್ನ ನಾವು ಬಲಿಪಸು ಮಾಡಬೇಕಾಗ್ತದೆ ಅಂತ ಎಚ್ಚರಿಸ್ತಾ, ಮತ್ತು ಇಂಥ ಘಟನೆಗಳು ನಡೆದ ಮಟ್ಟಕ್ಕೆ ನೀವು ಯಾರೇ ಇವನೇ ಬಂದರೂ ನೀವು ಇಂಥ ಇನ್ಫ್ಲೂಯೆನ್ಸ್ ಮಾಡಿ ಇಂತಿಂಥ ಹುಡುಗರನ್ನ ಸೇರಿಸೋದ್ರ ಬದಲು ಪ್ರಾಮಾಣಿಕರು ಬಡವರು ಕೆಲಸ ಮಾಡ್ಕೊಳ್ಳೋವಂಥವ್ರನ್ನ ನೀವು ಹೊರಗುತ್ತಿಗೆಲ್ಲಿ ತಗೊಳ್ಬೇಕು. ಪ್ರಾಮಾಣಿಕವಾಗಿ ಅವನ್ನೇ ಇಂಟ್ರೂ ಮಾಡೋಕ್ಕೆ ಹೇಳಿ. ನೀವು ನಿಮ್ಮ ಇಂಪ್ಲೂಯೆನ್ಸಲ್ಲಿ ತಗೊಳಕ್ಕೆ ಹೋಗ್ಬೇಡಿ. ತಕ್ಕ ನೋಡಿ ಈ ರೀತಿ ನೀವು ಅನುಭವಿಸ್ಬೇಕಾಯ್ತದೆ. ನೀವೇ ಸಹಾಯ ಮಾಡಿ, ನೀವೇ ದುಡ್ಡು ಕೊಟ್ಟು ನೀವೇ ಬಯಸ್ಕೊಂಡಿದ್ದೀರಿ ಅನ್ನೋದನ್ನ ಕಳೆದ 2 ದಿನದಿಂದ ನಾವು ನೋಡಿದ್ದೀವಿ ಸ್ಟ್ರೈಕಲ್ಲಿ. ಆದ್ದರಿಂದ ಈ ಮನವಿನ ಮುಖ್ಯ ಕಾರ್ಯನಿರ್ವಾಹಕಾರಿಗಳಿಗೊಂದು ಕೊಡ್ತೀವಿ, ನಿಮಗೊಂದು ಕೊಡ್ತೀವಿ, ಮತ್ತು ಮಾನ್ಯ ಆಯುಕ್ತರಿಗೊಂದು ನಿಮ್ಗಳ ಮೂಲಕನೇ ಹೋಗಿ ಸಲ್ಲಿಸಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ. ನೋಡಿ ಸರ್ ಹತ್ರ ಕೊಡಿ ಸರ್ ಒಂಚೂರು ಕಳಿಸಿ ಹೇಳ್ತಾ ಇದ್ದೀನಿ. ಸರ್, ನಾನು ಇಲ್ಲಿ ಸುಮಾರು 11 ವರ್ಷದಿಂದ ನಾನು ಕೆಲಸ ಮಾಡ್ತಾಯಿದ್ದೀನಿ. ನನ್ನ ಹೆಸರು ಗುರುಸ್ವಾಮಿ ಅಂತ. ಕಂಪ್ಯೂಟರ್ ಆಪರೇಟರಾಗಿ ಕೆಲಸ ಮಾಡ್ತಾಯಿದ್ದೀನಿ ಸಮಾಜ ಕಲ್ಯಾಣಕ್ಕೆ ಯಳಂದೂರಲ್ಲಿ. ನಾನು ಕಳೆದ 2 ವರ್ಷದಿಂದನೂ ESI ಮತ್ತು PF ನಮಗೆ ಸರಿಯಾಗಿ ಬರ್ತಾ ಇರಲಿಲ್ಲ. 6 ತಿಂಗಳು 8 ತಿಂಗಳು ಕಟ್ತಿರಲಿಲ್ಲ. ಅದನ್ನು ನಾವು ಪ್ರಶ್ನೆ ಮಾಡಿದ್ವಿ. ಮತ್ತು 2027ರಲ್ಲಿ ಏಪ್ರಿಲ್, ಮೇ, ಜೂನ್, ಜುಲೈ 4 ತಿಂಗಳು ಈಗಲೂ PF ESI ಹಾಕಿಲ್ಲ ಅವರು. ಇದನ್ನೆಲ್ಲ ನಾವು ಪ್ರಶ್ನೆ ಮಾಡಿದ್ವಿ. ನಾವು ಕಳೆದ 1 ವರ್ಷದಿಂದ ಈಚೆಗೆ ಇದನ್ನು ಪ್ರಶ್ನೆ ಮಾಡ್ತಿಲ್ಲ. ನಾವು AD ಅವ್ರಿಗೆ ಲೆಟ್ರ್ ಕೊಟ್ವಿ, ಎಲ್ಲ ಸೇರಿಕೊಂಡು ಔಟ್ಸೋರ್ಸ್ನವರು ಲೆಟ್ರ್ ಕೊಟ್ವಿ. ಎಲ್ಲರೂ ಮುಂದಾಳತ್ವ ನಾನು ವಹಿಸ್ಕೊಂಡು ನಾನು ಲೆಟ್ರ್ ಕೊಟ್ಟಕ್ಕೆ ಇವ್ರು ಏನು ಕ್ರಮ ತಗೊಳ್ಳಿಲ್ಲ. DD ಅವ್ರು ಕೊಟ್ವಿ, DD ಅವ್ರು ಏನು ಕ್ರಮ ತಗೊಳ್ಳಿಲ್ಲ. ಮತ್ತು DC ಅವ್ರು ಕೊಟ್ವಿ, DC ಅವ್ರು ಏನು ಕ್ರಮ ತಗೊಳ್ಳಿಲ್ಲ. ಮತ್ತು ಕಾರ್ಮಿಕ ಇಲಾಖೆಗೆ ಕೊಟ್ವಿ, ಅಲ್ಲೂ ನಮಗೆ ನ್ಯಾಯ ಸಿಗಲಿಲ್ಲ ಸರ್. ಅದರಿಂದ ನಾವೇನು ಮಾಡಿದ್ವಿ, ನಾವು ಒಂದು ಸಂಘ, ನಮಗೆ ಒಂದು ಪ್ರಗತಿಪರ ಸಂಘಟನೆ ನಮಗೆ ಬೇಕು ಅಂತೇಳಿ ನಾವು ಭ್ರಷ್ಟಾಚಾರ ವಿರೋಧಿ ಆಂದೋಲನ ವೇದಿಕೆ ಸಂಘಟನೆಯನ್ನು ನಾವು ಕೇಳ್ಕೊಂಡ್ವಿ ಸರ್. ಈ ಥರ ಆಗಿದೆ ಅಂತ. ಅವ್ರು ಬಂದು ನಮಗೆ ESI PF ಬಗ್ಗೆ ಎಲ್ಲ ಅವರು ಕೂಡ DC ಅವ್ರ ಗಮನಕ್ಕೆಲ್ಲ ತಂದರು, ಎಲ್ಲ ಮಾಡಿದ್ರು. ಬಟ್ ಎಲ್ಲೂ ನ್ಯಾಯ ಸಿಗಲಿಲ್ಲ. ಅದಕ್ಕೆ ಈಗ ಏನು ಮಾಡಿದ್ದಾರೆ, ಇವನು ನಾನು ಜಿಲ್ಲಾ ಮಟ್ಟದಲ್ಲೆಲ್ಲ ನಾನು ಸಂಘ ಮಾಡೋಕ್ಕೆ ಹೊರಟಿದ್ದೆ ಸರ್. ಅದಕ್ಕೆ ಅದನ್ನು ಹೊಡಿಬೇಕು ಅಂತೇಳಿ ಇವರು ಅಧಿಕಾರಿಗಳು ಏನಿದ್ದಾರೆ, ಇವರು ನನ್ನ ಮೇಲೆ ಒಂದು ಸುಳ್ಳು ಆರೋಪನ ಮಾಡಿಸಿ DSS ಸಂಚಾಲಕರಾದಂತಹ ಏನು ಶಂಕರಮೂರ್ತಿ ಅವರು ಇದ್ದಾರೆ, ಅವ್ರ ಹತ್ರ ಸೈನ್ ಮಾಡಿಸಿ ಕಮಿಷನರ್ ಆಫೀಸ್ಗೆ ಕೊಟ್ಟಿದ್ದಾರೆ ಸರ್. ನನ್ನ ಮೇಲೆ ದೂರನ್ನು ಕೊಟ್ಟು ಏನಂತಂದರೆ, ಇಲಾಖೆ ವ್ಯವಹಾರಗಳನ್ನೆಲ್ಲ ಹೊರಗಡೆ ಹೇಳ್ತಾ ಇದ್ದಾನೆ, ಮತ್ತು ವಿದ್ಯಾರ್ಥಿ ಹತ್ರ ಅಸಭ್ಯವಾಗಿ ನಡ್ಕೊಂಡಿದ್ದಾನೆ, ಮತ್ತು ಸಂಘಟನೆ ಮಾಡಿಕೊಂಡು ಬಲವಂತಾಗಿ ಎಲ್ಲರನ್ನೂ ಸಂಘಟನೆಯಲ್ಲಿ ಸೇರಿಸ್ತಾ ಇದ್ದಾನೆ, ಮತ್ತು ಅಧಿಕಾರಿಗಳಿಗೆ ಕಿರುಕುಳ ಕೊಡ್ತಾ ಇದ್ದಾನೆ ಅಂತೇಳಿ ನನ್ನ ಮೇಲೆ ಸಲ ಸುಳ್ಳುಗಳನ್ನ ಮಾಡಿ ದೂರು ಕೊಡಿಸಿರ್ತಾರೆ ಸರ್ ಕಮ್ಮಿಗೆ. ಅಲ್ಲಿಂದ ಏನು ಮಾಡಿರ್ತಾರೆ, ಕಮಿಷನರು DD ಅವ್ರಿಗೆ ಬಂದಿರ್ತದೆ ಸರ್, ನಿಮ್ಮ ಹಂತದಲ್ಲಿ ಈ ಬಗ್ಗೆ ಪರಿಶೀಲಿಸಿ ನಿಮ್ಮ ಹಂತದಲ್ಲೇ ಕ್ರಮ ಕೈಗೊಳ್ಳಿ ಅಂತ ಬಂದಿರ್ತದೆ ಸರ್. ಅದನ್ನು DD ಅವ್ರು ಏನು ಮಾಡ್ತಾರೆ, ಕಮಿಷನರಿಂದ ಈ ರೀತಿ ಆದೇಶ ಬಂದಿದೆ, ಗುರುಸ್ವಾಮಿ ಅಂತಕ್ಕಂಥವ್ರು ಈ ರೀತಿ ಅವ್ಯವಹಾರಗಳು ಮಾಡಿದ್ದಾರೆ ಅಂದ್ಬಿಟ್ಟು ದೂರು ಬಂದಿದೆ, ಇದ್ರ ಬಗ್ಗೆ ಪರಿಶೀಲನೆ ಮಾಡಿ ವರದಿ ಕೊಡಿ ಅಂತ ಹೇಳ್ತಾರೆ. ಬಟ್ AD ಅವ್ರು ಏನು ಮಾಡಿರ್ತಾರೆ, ಅದನ್ನು ಪರಿಶೀಲನೆ ಮಾಡೋಕ್ಕೆ ಹೋಗೋದೇ ಇಲ್ಲ ಸರ್. ಅದನ್ನು ಅವಾಗೇನು ಮಾಡ್ತಾರೆ, ಕಾಂತಿ ಏಜೆನ್ಸಿ ಏನಿದೆ ಅವರು ನಮಗೆ ಒಂದು ಅಪಾಯಿಂಟ್ಮೆಂಟ್ ಆರ್ಡ್ರ್ ಕೂಡ ಕೊಟ್ಟಿಲ್ಲ, ಏನಿಲ್ಲ, ಇಲ್ಲಿವರೆಗೆ ಇಲ್ಲೂ ಬಂದೇ ಇಲ್ಲ. ಅವರು ನಮ್ಮ ಕಷ್ಟ ಸುಖನೂ ಕೂಡ ಕೇಳಿಲ್ಲ. ಅವ್ರಿಗೆ ಲೆಟ್ರ್ ಬರೀತಾರೆ, ಇವನ್ನ ವಜಾಗೊಳಿಸ್ಬಿಡಿ ಈ ನೌಕರರ ಅಂತೇಳಿ. ಅವರು ಉಲ್ಲೇಖ 1 ಮತ್ತು 2 ಕಮಿಷನರು ಮತ್ತು DD ಅವ್ರದ್ದು ಮತ್ತು ಅಸಿಸ್ಟೆಂಟ್ ಡೈರೆಕ್ಟರ್ದು ಮೂರು ಉಲ್ಲೇಖನಾಗಿ ಉಲ್ಲೇಖ ಸಾರಾಂಶದಂತೆ ನಿಮ್ಮನ್ನು ವಜಾಗೊಳಿಸಲಾಗಿದೆ ಅಂತ ಹಾಕಿದ್ದಾರೆ. ಬಟ್ ಕಾರಣ ಹೇಳಿಲ್ಲ, ಎಲ್ಲೂ ಕಾರಣ ಹೇಳಿಲ್ಲ ಯಾರೂ. ಇವರು ಕೂಡ ನನಗೊಂದು ನೋಟಿಸ್ ಕೊಟ್ಟಿಲ್ಲ, ಸಹಾಯಕ ನಿರ್ದೇಶಕರು. ಹಂಗಾಗಿ ನನಗೆ ನನ್ನನ್ನು ಕೇಳಿದ್ರು, ತಕ್ಕಪ್ಪ ನಿನ್ನ ವಜಾಗೊಳಿಸಿದ್ದೀವಿ ಅಂತ ಲೆಟರ್ ಕೊಟ್ಟರು ಕಾಂತಿ ಏಜೆನ್ಸಿದು. ಅಲ್ಲ ಸರ್, ಇಲ್ಲಿ ಕಾರಣ ಕೊಟ್ಟಿಲ್ಲ, ಕಾರಣ ಇಲ್ಲದೆ ನನ್ನ ಅಂದ್ಬಿಟ್ಟು ಹೇಳಿದ್ರು ಸರ್ ನಮಗೆ. ಅದಕ್ಕೆ ಅಲ್ಲ ಸರ್, ಕಾರಣ ಇಲ್ಲದೆ ಹೆಂಗೆ ಸರ್, ನನ್ನ 1 ತಿಂಗಳಿಂದ ಅಲಿಸಿದ್ದಾರೆ ಸರ್, ತುಂಬ ಕಿರುಕುಳ ಕೊಟ್ಟಿದ್ದಾರೆ. ನೀನು ತೆಗೆದ್ಬಿಟ್ಟು ಹೋಗು, ಮನೆಗೆ ಹೋಗು, ಹಂಗೆ ಹಂಗೆ ಅಂತ. ಅಲ್ಲ ಸರ್, ನಂದು ಏನು ತಪ್ಪಿದೆ ಹೇಳಿ ಅಂತೆಲ್ಲ ಕೇಳ್ಕೊಂಡಿದ್ದೀನಿ, ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಕೊನೆಗೆ ಅದೆಲ್ಲ ಹೋಗಲಿ, ಏನು ದೂರು ಬಂದಿದೆ ಅದನ್ನಾರು ಸಾಬೀತು ಮಾಡಿ ಸರ್ ಅಂದರೆ ಮಾಡ್ತಾ ಇಲ್ಲ ಅವರು. ಅದಕ್ಕೆ ಏನು ಮಾಡಿದ್ದಾರೆ, ಅದೆಲ್ಲ ನಡೆಯಲ್ಲ ಅಂತೇಳಿ ನಾವು ಮೊನ್ನೆ ಸಂಘಟನೆಯವರೆಲ್ಲ ನಾವು ಎಲ್ಲ ಸೇರಿಕೊಂಡು ನನಗೆ ಈ ಥರ ಕಿರುಕುಳ ಕೊಡ್ತಾ ಇದ್ದಾರೆ ಸರ್ ಅಂದ್ಬಿಟ್ಟು ನಾನೇನು ಮಾಡಿದೆ, DD ಅವ್ರಿಗೆ ಕಂಪ್ಲೇಂಟ್ ಕೊಟ್ಟೆ. ಅವರು ಏನು ಆಕ್ಷನ್ ತಗೊಳ್ಳಿಲ್ಲ. ಮತ್ತು DC ಅವ್ರಿಗೆ ಕೊಟ್ಟೆ, DC ಮತ್ತು ADC ಅವರು ಎಲ್ಲರಿಗೂ ನಾನು ವೈಯಕ್ತಿಕವಾಗಿ ಕಂಪ್ಲೇಂಟ್ ಕೊಟ್ಟೆ. ಆದರೆ ಎಲ್ಲೂ ನನಗೆ ನ್ಯಾಯ ಕೊಡಲಿಲ್ಲ ಸರ್. ಅದಕ್ಕೆ ನಾನು ಸಂಘಟನೆಯವರ ಕರ್ಕೊಂಡು ಬಂದು, ನನಗೆ ಮಾರ್ಚಿಂದ ಸಂಬಳ ಇಲ್ಲ ಸರ್,
ಕೊಟ್ಟಿಲ್ಲ. ಮತ್ತು ಇನ್ನು ಕೆಲವು ನೌಕರರಿಗೆ 5 ತಿಂಗಳಿಂದ ಸಂಬಳ ಆಗಿರಲಿಲ್ಲ. ರೇಣುಕಾ ಅಂತ, ಕವಿತಾ ಅಂತ. ಅದಕ್ಕೆ ನಾವೆಲ್ಲ ಬಂದು ESI PF ಸಂಬಂಧಪಟ್ಟಾಗ ಎಲ್ಲಕ್ಕೂ ನಾವು ಮೊನ್ನೆ 28ನೇ ತಾರೀಕು ನಾವು ಧರಣಿ ಕೊಡ್ತೀವಿ ಸರ್. ಇಲ್ಲಿ ಸಂಘಟನೆಯವ್ರ ಜೊತೆ ನಾವು ಅವ್ರನ್ನ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿವಿ ಸರ್, ಈ ಥರ ನಾವು ಧರಣಿ ಕೊಡ್ತಾ ಇದ್ದೀವಿ, ದಯವಿಟ್ಟು ಬಂದು ನಮಗೆ ಸಹಕಾರ ಕೊಡಿ ಅಂತ. ಅವರು ಬಂದು ಸಹಕಾರ ಕೊಟ್ಟರು ಸರ್. ನಮಗೆ ಮೊನ್ನೆ ಧರಣಿ ಕೂತಕ್ಕೆ ಇವ್ರೇನು ಮಾಡಿದ್ದಾರೆ, ಅಸಿಸ್ಟೆಂಟ್ ಡೈರೆಕ್ಟ್ರು ನನ್ನ ಅವಾಚ್ಯ ಶಬ್ದಗಳಿಂದ ಅಂದರೆ ನನ್ನ ಹೊರಗಡೆ ತೆಗೆದುಬಿಟ್ರೆ ನೀನು ಆಯ್ಕೋ ತಿನ್ಬೇಕಾಗುತ್ತೆ ಅಂತ ನನ್ನ ಬೆದರಿಕೆ ಹಾಕಿದ್ದಾನೆ ಅಂತ ಹೇಳಿದ್ದಾರೆ ಸರ್. ಬಟ್ ನಾನು ಆ ಪದನ ನಾನು ಇಲ್ಲಿವರೆಗೆ ಬಳಸಿಲ್ಲ ಸರ್. ಆದರೆ ಇಲ್ಲ ಸಲದ ಆರೋಪ ಮಾಡಿ ಇವತ್ತು ದೌರ್ಜನ್ಯ ಮಾಡಿ ಈ DD ಮತ್ತು AD ಅವರು ನನ್ನ ಮೇಲೆ ದೌರ್ಜನ್ಯ ಮಾಡಿ ಪೊಲೀಸ್ನವರ ಬಿಟ್ಟು ನನ್ನ ಹೊರಗಡೆ ಇಲ್ಲ ಹಾಕಿದ್ದಾರೆ ಸರ್. ದಯವಿಟ್ಟು ನಾನು ಮನವಿ ಮಾಡ್ಕೊಳ್ಳೋದು DC ಅವ್ರಿಗೆ ಮತ್ತು ADC ಅವ್ರಿಗೆ, ದಯವಿಟ್ಟು ನನಗೆ ನ್ಯಾಯ ಕೊಡಿಸ್ಕೊಡಿ ಅಂತ ನಾನು ತಮ್ಮ ಹತ್ರ ಮನವಿ ಮಾಡ್ಕೊತೀನಿ ಸರ್. ದೌರ್ಜನ್ಯ ಮಾಡ್ತಾ ಇದ್ದಾರೆ, ನನಗೆ ಸಾಕಷ್ಟು ಕಿರುಕುಳ ಕೊಡ್ತಾ ಇದ್ದಾರೆ. ಇಲ್ಲಿ ನಂದೇನು ತಪ್ಪಿದ್ರೆ ಬೇಕಾದ್ರೆ ನಾನೇ ಹೊರಟಾಗ್ತೀನಿ ಸರ್. ಏನಾದ್ರು ತಪ್ಪು ಸಾಬೀತು ಮಾಡಲಿ. ಇವರು ಮೊನ್ನೆ ಸಂಘಟನೆಯವರು ಒಂದು ಆರೋಪ ಮಾಡಿದ್ದಾರೆ ಸರ್, ಸಾಕ್ಷಿ ಸಮೇತ ಕೊಟ್ಟಿದ್ದಾರೆ. ವಾರ್ಡನ್ಗಳು, ಅಧಿಕಾರಿಗಳು ಇಷ್ಟು ಲಕ್ಷನ ಕೊಳ್ಳೆ ಹೊಡೆದಿದ್ದಾರೆ, ಸಾಕಷ್ಟು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ. ಅದಕ್ಕೆ ಇವನೇ ಹೇಳಿರೋದು, ಅವ್ರಿಗೆಲ್ಲ ಮಾಹಿತಿ ಕೊಟ್ಟಿರೋದು ಇವನೇ ಅಂತ ನಾನು ಹೇಳಿಲ್ಲ ಸರ್ ಅದನ್ನು. ಆದರೆ ಇವನೇ ಮಾಹಿತಿ ಕೊಟ್ಟಿರೋದು ಅಂತೇಳಿ ನನ್ನ ಮೇಲೆ ಇಲ್ಲ ಸಲದ ಆರೋಪಗಳನ್ನ ಮಾಡಿ ಇವತ್ತೊಂದು ದಿನ ನನ್ನ ಹೊರಗಾಕಿದ್ದಾರೆ ಸರ್. ನ್ಯಾಯ ಕೊಡೋವರೆಗೂ ಇದು 1 ವಾರ ಆಗಲಿ ಸರ್, 1 ತಿಂಗಾಗಲಿ ನಾನು ಇಲ್ಲೇ ಧರಣಿ ಕೂರ್ತೀನಿ ಸರ್. ದಯವಿಟ್ಟು ನನಗೆ ನ್ಯಾಯ ಕೊಡಿಸ್ಕೊಡಿ ತಮ್ಮ ಮೂಲಕ.